ಕೆಲವೇ ಕ್ಷಣಗಳಲ್ಲಿ ಆರೋಪಿ ಪವಿತ್ರ ಗೌಡ ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ಅವರ ಬೇಲ್ ಕಂಡೀಷನ್ಸ್ ಏನಿದಾವೆ ಅದು ಸಂಪೂರ್ಣ ಆಗಿದೆ, ಅದನ್ನು ಪೂರೈಸೋದು ಸಂಪೂರ್ಣ ಆಗಿದೆ, ಈಡೇರಿಸೋದು. ಕೆಲವೇ ಕ್ಷಣದಲ್ಲಿ ಬಿಡುಗಡೆಗೆ ಆದೇಶದ ಪ್ರತಿ ಜೈಲು ಅಧಿಕಾರಿಗಳಿಗೆ ಇಮೇಲ್ ಮೂಲಕ ತಲುಪುತ್ತೆ. ಆನಂತರ ಪವಿತ್ರ ಗೌಡ ರಿಲೀಸ್ ಆಗೋದಕ್ಕೆ ಜೈಲಿನಲ್ಲಿ ಪ್ರೊಸೀಜರ್ ಏನಿದೆ ಅದನ್ನು ಮಾಡಲಾಗುತ್ತೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಪ್ರಜ್ವಲ್ ರೆಡಿ ಇದ್ದಾರೆ. ಪ್ರಜ್ವಲ್, ಈಗ ಪವಿತ್ರ ಗೌಡ ಹಂಗಿದ್ರೆ ಇವತ್ತೇ ರಿಲೀಸು? ಖಂಡಿತವಾಗಿಯೂ ಕೂಡ ರಕ್ಷತ್. ಯಾಕೆ ಅಂತ ಹೇಳಿದ್ರೆ ಪವಿತ್ರ ಗೌಡ ಅವರ ಶ್ಯೂರಿಟಿ ಪ್ರಕ್ರಿಯೆ ಏನಿದೆ ಅದು ಈಗ ಸಂಪೂರ್ಣವಾಗಿ ಮುಕ್ತಾಯವಾಗಿರುವಂತದ್ದು. ಓರ್ವ ವ್ಯಕ್ತಿಗಾಗಲೇ ಶ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಚಾಮರಾಜಪೇಟೆ ಮತ್ತೆ ಹಾಗೆ ತಲಗಟ್ಪುರದ ಆಸ್ತಿ ಪತ್ರವನ್ನ ನೀಡಿ ಈಗ ಅವರಿಗೆ ಶ್ಯೂರಿಟಿಯನ್ನ ಕೂಡ ಕೊಡಲಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಅವರ ಒಂದು ಶ್ಯೂರಿಟಿ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಕ್ತಾಯವಾಗಿರುವಂತದ್ದು. ಹಾಗಾಗಿ ಅವರ ಬಿಡುಗಡೆಗೆ ಈಗ ಆದೇಶವನ್ನ ಕೂಡ ಮಾಡಲಾಗಿದೆ. ಇಮೇಲ್ ಮೂಲಕ ಆದೇಶ ಪ್ರತಿಯನ್ನು ರವಾನೆ ಮಾಡುವಂತ ಜಡ್ಜ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಕೂಡ ಅವರು ಬಿಡುಗಡೆ ಆಗಬಹುದು. ಯಾಕೆ ಅಂತ ಹೇಳಿದ್ರೆ ಇಮೇಲ್ ಪ್ರತಿ ಜೈಲಿಗೆ ತಲುಪಿದ ತಕ್ಷಣದಲ್ಲಿ ಅಲ್ಲಿಂದ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭವಾದಂತಹ ಸಂದರ್ಭದಲ್ಲಿ ಅವರು ಹೊರ ಬರಬಹುದು. ಅಲ್ಲಿವರೆಗೂ ಕೂಡ ಜೈಲಾಧಿಕಾರಿಗಳಿಗೆ ಯಾವಾಗ ಇಮೇಲ್ ನಲ್ಲಿ ಪ್ರತಿ ತಲುಪುತ್ತೋ ಅವರು ಯಾವಾಗ ಅದನ್ನ ಸ್ವೀಕರಿಸ್ತಾರೋ ಆ ಸಂದರ್ಭದಲ್ಲಿ ಅವ್ರನ್ನ ಬಿಡುಗಡೆಗೊಳಿಸಲಿಕ್ಕೆ ಈಗಾಗಲೇ ಆದೇಶ ಕೂಡ ಇರೋದ್ರಿಂದಾಗಿ ಅವರನ್ನ ಸಂಜೆ ಅಂದ್ರೆ ಕೆಲವೇ ಕ್ಷಣಗಳಲ್ಲಿ ಬಿಡುಗಡೆಗೊಳಿಸುವಂತ ಸಾಧ್ಯತೆ ಇರುತ್ತೆ. ಅಥವಾ ಸಂಜೆ 6:30 ನಂತರದಲ್ಲಿ ಎಲ್ಲ ಈಗ ಇವತ್ತಿನ ಯಾರ್ಯಾರು ಜಾಮೀನು ಪಡೆದಿರ್ತಾರಲ್ಲ ಎಲ್ಲ ಕೈದಿಗಳಿಗೂ ಕೂಡ ಅವ್ರನ್ನ ಬಿಡುವಂತ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಸದ್ಯಕ್ಕೆ ಎಲ್ಲ ಒಂದು ಶ್ಯೂರಿಟಿ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಕ್ತಾಯ ಆಗಿರೋದ್ರಿಂದಾಗಿ ಅವರು ಸದ್ಯದಲ್ಲೇ ಬಿಡುಗಡೆ ಆಗ್ತಾರೆ ಅನ್ನುವಂತ ಒಂದು ನಿರೀಕ್ಷೆ ಏನಿದೆ ಅದು ಈಗ ಇರುವಂತದ್ದು. ರಕ್ಷತ್, ಪ್ರಜ್ವಲ್, ಉಳಿದವ್ರದ್ದು ಆಗಿದೆಯಾ ಪ್ರೊಸೀಜರು? ಯಾಕಂತಂದ್ರೆ ಅಲ್ಲಿ ಜಗದೀಶು, ಚಿತ್ರದುರ್ಗದ ಜಗದೀಶು ಇವ್ರದ್ದೆಲ್ಲ ಆಗಿದೆಯಾ ಪ್ರೊಸೀಜರು? ಅವರಿಗೆ ಶ್ಯೂರಿಟಿ ಕೊಡೋದಕ್ಕೆ ಬಂದಿದ್ದಾರ ವ್ಯಕ್ತಿಗಳಿದಾರ? ಏನ್ ಕತೆ ಅವ್ರದ್ದು? ಸದ್ಯ ಪ್ರದೂಷ್ ಅವರದ್ದೇನಿದೆ ಅದು ಅವರ ಒಂದು ಜಾಮೀನು ಪ್ರಕ್ರಿಯೆ ಶ್ಯೂರಿಟಿ ಏನಿದೆ ಅದು ಮುಕ್ತಾಯವಾಗಿರುವಂತದ್ದು. ಆ ಒಂದು ಶ್ಯೂರಿಟಿಯ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಕ್ತಾಯವಾಗಿದೆ. ಇನ್ನುಳಿದಂತೆ ಇನ್ನೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಆ ಒಂದು ಮಾಹಿತಿ ಲಭ್ಯವಾಗಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪ್ರದೂಷ್ ಅವರದ್ದಾಗಿರ್ಬೋದು, ಪವಿತ್ರ ಗೌಡದಾಗಿರ್ಬೋದು, ಅವರಿಬ್ಬರ ಜಾಮೀನಿನ ಶ್ಯೂರಿಟಿಗಳಿಂದ ಅದು ಪ್ರಕ್ರಿಯೆ ಏನಿದೆ ಅದು ಸಂಪೂರ್ಣವಾಗಿ ಮುಕ್ತಾಯವಾಗಿದೆ. ಆ ಹಿನ್ನೆಲೆಯಲ್ಲಿ ಅವರಿಬ್ಬರು ಕೂಡ ಇನ್ನು ಬಿಡುಗಡೆ ಆಗ್ತಾರೆ. ಇನ್ನುಳಿದವ್ರದ್ದು ಇನ್ನೂ ಕೂಡ ಸ್ಪಷ್ಟವಾದಂತಹ ಒಂದು ಮಾಹಿತಿ ಏನಿದೆ ಅದು ಲಭ್ಯವಾಗಿಲ್ಲ. ಒಂದೊಮ್ಮೆ ಅಂದ್ರೆ ಅವರು ಎಲ್ಲರೂ ಕೂಡ ಈ ಜಾಮೀನಿನ ಶ್ಯೂರಿಟಿ ಪ್ರಕ್ರಿಯೆಗಳನ್ನ ಸಂಪೂರ್ಣವಾಗಿ ಮುಕ್ತಾಯಗೊಳಿಸಿದ್ರೆ ಅವರನ್ನು ಕೂಡ ಹಿಂದೆ ಬಿಡುಗಡೆ ಮಾಡುವಂತ ಒಂದು ಸಾಧ್ಯತೆ ಇದೆ ಅದು ದಟ್ಟವಾಗಿರುತ್ತೆ. ಎಲ್ಲಾದ್ರೂ ಶ್ಯೂರಿಟಿ ಪ್ರಕ್ರಿಯೆ ಸಂಪೂರ್ಣವಾಗಿಲ್ಲ ಅಂತ ಹೇಳಿದ್ರೆ ಇವತ್ತು ಕೂಡ ಅವರಿಗೆ ಬಿಡುಗಡೆ ಭಾಗ್ಯ ಇಲ್ಲ. ಯಾಕಂದ್ರೆ ಪ್ರಜ್ವಲ್, ಲಾಸ್ಟ್ ಟೈಮ್ ಸೆಷನ್ ಕೋರ್ಟ್ ಅಲ್ಲಿ ಏನ್ ಬೇಲ್ ಸಿಕ್ತು ಕೆಲವರಿಗೆ, ಅವರಿಗೆ ಬೇಲ್ ಕಂಡೀಷನ್ ಫುಲ್ಫಿಲ್ ಮಾಡೋದಕ್ಕಾಗದಂತ ಸ್ಥಿತಿ ಇತ್ತು. 2-3 ವಾರದ ನಂತರ ರಿಲೀಸ್ ಆಗಿದ್ದವರು. ಯಾಕಂತಂದ್ರೆ ಅವರ ಪರಿಸ್ಥಿತಿ ಹಂಗಿತ್ತು. ಖಂಡಿತವಾಗಿಯೂ ಕೂಡ ರಕ್ಷತ್. ಯಾಕೆಂದ್ರೆ ಅವರು ಸಾಕಷ್ಟು ದಿನ ಕಳೆದ ನಂತರ ಜಾಮೀನು ಸಿಕ್ಕಿದೆ, ಆದ್ರೆ ಅವರಿಗೆ ಶ್ಯೂರಿಟಿಯನ್ನು ಕೊಡ್ಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಶ್ಯೂರಿಟಿಯನ್ನು ಕೊಡ್ಲಿಕ್ಕೂ ಯಾರು ಕೂಡ ಮುಂದೆ ಬರದೇ ಇರೋದ್ರಿಂದಾಗಿ ಅವರು ಜೈಲಿನಲ್ಲೇ ಕಳಿಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಇತ್ತು. ಅದೇ ರೀತಿಯಲ್ಲಿ ಈ ಬಾರಿ ಆಗಿಲ್ಲ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಇದೆ. ಯಾಕೆಂದ್ರೆ ಇವತ್ತು ಅವರಿಗೆ ಜಾಮೀನು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಶ್ಯೂರಿಟಿಯನ್ನು ಕೊಡ್ಲಿಕ್ಕೆ ಜನ ಬಂದಿದ್ದಾರೆ ಅನ್ನುವಂತ ಒಂದು ವಿಚಾರ ಏನಿದೆ ಅದು ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಅದು ಇನ್ನೂ ಕೂಡ ಕೋರ್ಟ್ ನಲ್ಲಿ ಸಂಪೂರ್ಣವಾಗಿ ಮುಗಿದೇ ಇರೋದ್ರಿಂದಾಗಿ ಮುಗಿದ ನಂತರದಲ್ಲೇ ಅದರ ಬಗ್ಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಮುಗಿದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಇವತ್ತು ಜಾಮೀನು ಸಿಗುವಂತದ್ದು ಮತ್ತೆ ಅಂದ್ರೆ ಜಾಮೀನು ಸಿಕ್ಕಿದ್ರೂ ಕೂಡ ಜೈಲಿನಿಂದ ಬಿಡುಗಡೆ ಆಗುವಂತದ್ದು ಅನುಮಾನ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ನೀವು ಹೇಳಿದಂತೆ ಹಿಂದಿನ ಬಾರಿ ಸಾಕಷ್ಟು ಜನ ಆರೋಪಿಗಳಿಗೆ ಈ ಒಂದು ಸಮಸ್ಯೆ ಆಗಿತ್ತು. ಅದೇ ರೀತಿಯ ಸಮಸ್ಯೆ ಏನಾದ್ರೂ ಈ ಬಾರಿಯೂ ಆಯ್ತು ಅಂತ ಹೇಳಿದ್ರೆ ಅವರಿಗೆ ಅವರು ಜೈಲಿನಿಂದ ಹೊರಬರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಶ್ಯೂರಿಟಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಮುಕ್ತಾಯ ಮಾಡಿದ ಬಳಿಕವೇ ಅಂದ್ರೆ ಪೂರ್ಣಗೊಳಿಸಿದ ಬಳಿಕವೇ ಅವರು ಜೈಲಿನಿಂದ ಹೊರಬರಲಿಕ್ಕೆ ಸಾಧ್ಯವಾಗುತ್ತೆ. ಅಲ್ಲಿ ಜೈಲಾಧಿಕಾರಿಗಳು ಕೂಡ ಎಲ್ಲ ದಾಖಲೆಗಳನ್ನ ಕೂಡ ಪರಿಶೀಲನೆ ಮಾಡ್ತಾರೆ. ಅಲ್ಲಿ ಕೋರ್ಟ್ ವಿಧಿಸಿದಂತ ಯಾವ್ಯಾವ ಷರತ್ತುಗಳಿದೆ ಅದೆಲ್ಲವೂ ಕೂಡ ಫುಲ್ಫಿಲ್ ಆಗಿದೆಯಾ ಅನ್ನೋದನ್ನ ಆಧರಿಸಿ ಅವ್ರನ್ನ ಬಿಡುಗಡೆ ಮಾಡ್ಬೇಕಾ ಅಥವಾ ಮಾಡಬಾರ್ದು ಅನ್ನೋದ್ರ ಬಗ್ಗೆ ತೀರ್ಮಾನವಾಗುತ್ತೆ. ಯಾವಾಗ ಇವರು ಫುಲ್ಫಿಲ್ ಅನ್ನ ಮಾಡ್ತಾರೋ ಆ ಸಂದರ್ಭದಲ್ಲಿ ಮಾತ್ರ ಜೈಲಾಧಿಕಾರಿಗಳು ಆರೋಪಿಗಳನ್ನ ಜೈಲಿನಿಂದ ಹೊರಗಡೆ ಕಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೆ ಹೋದಂತ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವರನ್ನ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಯಾರ್ಯಾರ್ದು ಕಂಪ್ಲೀಟ್ ಆಗಿರುತ್ತಲ್ಲ ಅವರನ್ನ ಮಾತ್ರ, ಆ ಆರೋಪಿಗಳನ್ನ ಮಾತ್ರ ಜೈಲಿನಿಂದ ಬಿಡುಗಡೆಗೊಳಿಸುವಂತ ಒಂದು ಪ್ರಕ್ರಿಯೆ ಏನಿದೆ ಅದು ಪ್ರಾರಂಭವಾಗುತ್ತೆ. ರಕ್ಷತ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗೆ.